Watch full episodes on Jio Hotstar. ಅಯ್ಯೋ ಅಲ್ಲೋಡ್ರ ಜೀವದ ಕಡೆಯ ಪತ್ಲು ಐಡಿಯಾ ಕೆಲಸ ಮಾಡ್ಬಿಡ್ತೆ ಕಡೆಯ. ಮೋಟು ಪತ್ಲು ಎಂತ ಕಮಾಲ್ ಮಾಡ್ಬಿಟ್ರು. ಮೋಟು ಪತ್ಲು ಅಂತೂ ನಮ್ಮ ಊರಿನ ರಕ್ಷಕರು. ಮೋಟು ಪತ್ಲು ನೀವಿಬ್ರು ಪ್ರೂವ್ ಮಾಡ್ಬಿಟ್ರಿ. ಬರೀ ಶಕ್ತಿಯಿಂದ ಅಲ್ಲ ಯುಕ್ತಿಯಿಂದನೂ ಕೆಲಸ ಮಾಡ್ಬೇಕು ಅಂತ. ಥ್ಯಾಂಕ್ ಯು ಬಕ್ಸರಣ್ಣ, ಥ್ಯಾಂಕ್ ಯು ವೆರಿ ಮಚ್. ನೀವು ನಮ್ಮನ್ನು ಹೊಗಳ್ತಾ ಇದ್ದೀರಿ ಅಂದ್ರೆ ನಾವು ನಿಜವಾಗ್ಲೂ ಒಳ್ಳೆ ಕೆಲಸನೇ ಮಾಡಿದ್ವಿ ಅನ್ಸುತ್ತೆ ಅಲ್ವಾ? ಮೋಟು, ಇದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನೀನು ಎಂತ ದೊಡ್ಡ ಸಾಧನೆ ಮಾಡಿದೀಯಾ. ವೆಲ್ ಡನ್. ಮೋಟು ಪತ್ಲು ಜಿಂದಾಬಾದ್, ಮೋಟು ಪತ್ಲು ಜಿಂದಾಬಾದ್, ಮೋಟು ಪತ್ಲು ಜಿಂದಾಬಾದ್. ಅನ್ಸುತ್ತೆ ಇವ್ರು 3 ಜನಕ್ಕೆ ಎಚ್ಚರ ಬರ್ತಾ ಇದೆ. ಚೈನ್ ಮುರಿಲಿಲ್ಲ ಅಂದ್ರೆ ಸಾಕು. ಆಗಲ್ಲ ಗಜೆಟ, ಆ ಚೈನ ನಾನು ಸ್ಪೆಷಲ್ ಸ್ಟೀಲ್ ತಯಾರು ಮಾಡಿದೀನಿ ಕಡೆ. ಅಯ್ಯಬ್ಬ, ಡಾಕ್ಟರ್ ಜಡ್ಕಾ ಕಂಡಿಡಿದ್ರು ಬ್ಲೇಡರ್ಸ್ ಬೆಂಕಿ ಇಡ್ಬಿಟ್ರು. ಮೋಟು ಬದ್ಲು ನಾವ್ ಏನ್ ಮಾಡೋಣ? ನೀವೆಲ್ರೂ ಸೈಡ್ಗೆ ಹೋಗಿ, ಎಲ್ರೂ ದೂರ ಹೋಗಿ, ಬೇಗ ಹೊರಟೋಗಿ ಇಲ್ಲಿಂದ. ಅದೇ ಜಲ್ದಿ ಓಡಿ ಓಡಿ ಓಡಿ. ಜಲ್ದಿ ಓಡಿ. ಅವರು ಚೈನ್ ಎಲ್ಲ ಬಿಚ್ಕೊಂಡ್ಬಿಟ್ಟಿದ್ದಾರೆ. ಓಡಿ ಓಡಿ, ಅವರು ಚೈನ್ ಎಲ್ಲ ಬಿಚ್ಕೊಂಡ್ಬಿಟ್ಟಿದ್ದಾರೆ. ತಪ್ಪಿಸ್ಕೊಳ್ಳಿ. ಓಡಿ 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 ಓಡಿ. ಅದೇ ನಿಂತ್ಕೊಳ್ಳಿ. ಓಡಿ ಓಡಿ ಓಡಿ. ಎಲ್ಲಿ ನೋಡಕ್ತಾ ಇದ್ದೀರಾ? ಉಳಿಯಲ್ಲ ನೀವಿವತ್ತು. ಅಷ್ಟು ಬೇಗ ಎಲ್ಗೆ ಹೋಗ್ತಿದ್ದೀರಾ? ಹಲೋ ಮೋಟು ಪತ್ಲು, ಎಲ್ಲಿ ಓಡೋಗ್ತಿದ್ದೀರಾ? ಇಷ್ಟೆಲ್ಲ ನಾಟಕಗಳು ನಿಮ್ಗೋಸ್ಕರನೇ ನಡೀತಿರೋದು. ಬೆಂಕಿ ಕರ್ಕೊಂಡೋಗಿ ಅವ್ರಿಬ್ಬರನ್ನು. ಹಲೋ ಮೋಟು ಪತ್ಲು, ನಮ್ಮ ಹೊಸ ಸೆಟಪ್ ಹೆಂಗಿದೆ? ನಾವು ಇಡೀ ಪ್ರಪಂಚದ ಮೇಲೆ ಅಟ್ಯಾಕ್ ಮಾಡೋವರೆಗೂ ನೀವು ಸೂಪರ್ ಹೀರೋ ಅಲ್ಲ ಅಂತ ನಾವು ತೋರಿಸ್ತೀವಿ. ಬದಲಾಗಿ ನಾವುಗಳು ಸೂಪರ್ ಹೀರೋ ಅಂತ ನಿಮಗ್ ತೋರಿಸ್ತೀವಿ. ಸೂಪರ್ ಹೀರೋಗಳಲ್ಲ, ಸೂಪರ್ ವಿಲನ್ಗಳು. ಯಾವಾಗ್ಲೂ ಅದೇ ಆಗಿರ್ತೀರ ನೀವು. ಇನ್ನು ನಿಮ್ಗೆ ಅಹಂಕಾರ ಇಳಿದಿಲ್ಲ ಅನ್ಸುತ್ತೆ. ಎಲ್ಲಿವರೆಗೂ ನೀವು ನಮ್ಮ ಕಾಲಿಗೆ ಬಿದ್ದು ಕ್ಷಮೆ ಕೇಳೋದಿಲ್ವೋ ಅದುವರೆಗೂ ನೀವು ಇದೇ ಗಾರ್ಡ್ ಒಳಗಡೆನೆ ಇರ್ಬೇಕಾಗುತ್ತೆ. ಮತ್ತು ಈ ಕ್ಯಾಪ್ಸೂಲ್ ಇಂದ ನಿಮ್ಮನ್ನು ಯಾರು ಬಚಾವ್ ಮಾಡಕ್ಕಾಗಲ್ಲ. ಎಲ್ಲಾ ದೇಶದವರು ನಮ್ಮ ಷರತ್ನ ಒಪ್ಕೊಂಡಿದ್ದಾರೆ. ಯಾರು ಒಪ್ಕೊಳ್ಳೋದಿಲ್ವೋ ಅವರು ತುಂಬಾ ಭಯಾನಕವಾದನ್ನು ಅನುಭವಿಸ್ಬೇಕಾಗುತ್ತೆ. ಕೆಟ್ಟ ಮೇಲೆ ಬುದ್ಧಿ ಬಂತ ನಿಮ್ಗೆ. ಜಾನ್ ಆಗ್ತಾರೆ ಡಾನ್, ಜಾನ್ ಆಗ್ತಾರೆ ಡಾನ್, ಜಾನ್ ಆಗ್ತಾರೆ ಡಾನ್.
ಮೋಟು ಪತ್ಲು ಇಂದ ನಮ್ಗೆ ಇದು ತಿಳಿದು ಬಂದಿದೆ, ಒಳಗಡೆಯಿಂದನೇ ನಾವು ತುಂಬಾನೇ ವೀಕ್ ಇದೀವಿ. ಯಾರಾದ್ರೂ ನಮ್ಗೆ ನಿದ್ದೆ ಬರೋ ಔಷಧಿ ಹಾಕಿ ನಮ್ಮನ್ನ ಸಾಯಿಸಲೂಬಹುದಾಗಿದೆ. ಆದ್ರಿಂದ ನಾವು ಒಳಗಡೆಯಿಂದನೂ ತುಂಬಾ ಶಕ್ತಿವಂತರಾಗಬೇಕಾಗಿದೆ. ಪಿಂಕಿ, ಪಾಂಕಿ, ರೆಡಿ? ರೆಡಿ. ನಡೀರಿ, ಟೆಸ್ಟ್ ಮಾಡೋಣ. ಜಗತ್ತಿನೆಲ್ಲೆಡೆ ಭಾರತದಿಂದ ಬಂದಂತಹ ಸೂಪರ್ ವಿಲನ್ಸ್ಗಳು ಧೂಳೆ ಬಂದ್ಬಿಟ್ಟಿದ್ದಾರೆ. ನಾವು ನಿಮ್ಮ ಗುಲಾಮರಾಗೋದಿಲ್ಲ ಅಂತ ಯಾವ ದೇಶ ಹೇಳುತ್ತೋ ಆ ದೇಶವನ್ನ ಅವರು ಸಂಪೂರ್ಣವಾಗಿ ಧ್ವಂಸ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಇಲ್ಲಿ ನೋಡಿ, ಅವರು ಧ್ವಂಸ ಮಾಡ್ತಿರುವ ಕಟ್ಟಡಗಳನ್ನ. ಈಗ ಜಗತ್ತೇ ನಮ್ ಕೈಯಲ್ಲಿದೆ. ನಮ್ಮ ಹೆಡ್ ಕ್ವಾರ್ಟರ್ಸ್ ಎಲ್ಲಿರ್ಬೇಕು ಅಂತಂದ್ರೆ ಅಲ್ಲಿ ಯಾರು ನಮ್ಮೇಲ್ ದಾಳಿ ಮಾಡೋಕ್ ಪ್ರಯತ್ನ ಪಡಬಾರ್ದು. ಬಾಸ್ ಬಾಸ್, ಆ ಡೈಮಂಡ್ಸ್ ಬಂದ್ಬಿಡ್ತು. ಬಾಸ್, ಚಿನ್ನ ಬೆಳ್ಳಿ ತುಂಬಿರೋ ಟ್ರಕ್ ಹೊರಗಡೆ ಇದೆ. ಒಳ್ಳೆ ಕೆಲಸ. ಥ್ಯಾಂಕ್ ಯು ಬಾಸ್, ಥ್ಯಾಂಕ್ ಯು. ಈಗ ಹೋಗು, ಮೋಟು ಪತ್ಲು ಏನ್ ಮಾಡ್ತಾ ಇದ್ದಾರೆ ಅಂತ ನೋಡು. ಅವ್ರ ವಿಲ್ ಪವರ್ನ ಕಮ್ಮಿ ಮಾಡೋದಕ್ಕೆ ಪ್ರಯತ್ನ ಮಾಡು. ಸರಿ ಬಾಸ್. ನಿಂತ್ಕೊಳ್ಳಿ ಬಾಸ್, ನಾನು ಬರ್ತೀನಿ. ಅವ್ರು ಅನ್ಕೊಂಡಿದ್ದಾರೆ ಇನ್ನು ನಮ್ಗೆ ಸ್ಲೀಪಿಂಗ್ ಬಾಕ್ಸ್ ಕೆಲಸ ಮಾಡುತ್ತೆ ಅಂತ, ನಾವು ಮಲಗ್ಬಿಡ್ತೀವಿ ಅಂತ. ಬೆಂಕಿನ ಜೂತ್ಗಳೇ, ಈಗ ನಿದ್ದೆ ಮಾಡೋ ಸಮಯ ಕಡೆಯ ನನಗೆ. ಕಂಟಿನ್ಯೂ ಫೈರ್ ಮಾಡ್ತೀನಿ. Done. Yay! Hey. ಇವಾಗ ಸ್ಲೀಪಿಂಗ್ ಬಾಂಬ್ ಕೂಡ ಇವ್ರ ಮೇಲೆ ಕೆಲಸ ಮಾಡ್ತಾ ಇಲ್ಲ. ಇನ್ನು ಫೈರ್ ಮಾಡಿ. ನೀವು ಮೋಟು ಪತ್ಲುನ ಕಾಪಾಡಕ್ ಆಗೋದಿಲ್ಲ. ಒಪ್ಕೊಳ್ಳಿ, ಮತ್ತು ನಿಮ್ ತಲೆನ ನಮ್ಮ ಪಾದದ ಹತ್ರ ಇಡಿ. ಹೋಗಿ ಹಾಕಿಸ್ಕೊಂಡ್ರ ಪೇಷಂಟ್ ಮೇಲೆ. ಇವ್ರು 3 ಜನ ಸಖತ್ ಪವರ್ಫುಲ್ ಆಗಿಬಿಟ್ಟಿದ್ದಾರೆ ಕಡೆ. ಅರೆ ಸ್ವಾಮಿ, ನಮ್ ಕೈಲಿ ಏನು ಮಾಡಕ್ ಆಗ್ತಾ ಇಲ್ಲ. ದಯವಿಟ್ಟು ನಮ್ಗೆ ಕ್ಷಮಿಸ್ಬಿಡಿ. ನಾವು ಸೋಲಪ್ಕೊಂಡ್ಬಿಟ್ವಿ ಸರ್. ನಾವು ನಿಮ್ಮನ್ನ ಖಂಡಿತ ಎದುರಾಕೊಳ್ಳಲ್ಲ, ಎದುರಾಕೊಳ್ಳೋದಿಲ್ಲ ನೋಡಯ್ಯ. ಪಿಂಕಿ ಪಾಂಕಿ ಪಂಕಿ ಜಿಂದಾಬಾದ್. ಪಿಂಕಿ ಪ್ಯಾಂಕಿ ಪಂಕಿ ಜಿಂದಾಬಾದ್. ಓಡ್ಬೋದೇ ಕೃಷ್ಣ. ಈಗಲೇ ಬಂದೆ. ಇದೇನಿದೆ, ಕಾರ್ ಒಳಗಡೆ ಹೇಗ್ ಬಂತು? ನನಗೆ ಸುಮ್ಮನೆ ಸಿಟ್ಟು ಬರೋದಿಲ್ಲ. ಆದ್ರೆ ಸಿಟ್ಟು ಬಂದ್ಬಿಟ್ಟ ಅಂದ್ರೆ ನಾನು ಮನಸ್ಸನೇ ಆಗಿರಲ್ಲ. ನಾನು ಕಳ್ಳನ್ನು ಬಿಟ್ಟು ಬಿಡ್ತೀನಿ. ಆದ್ರೆ ಫುರ್ಫುರಿ ನಗರಕ್ಕೆ ಯಾರಾದ್ರೂ ದ್ರೋಹ ಮಾಡಿದ್ರೆ ಖಂಡಿತ ಬಿಡೋದಿಲ್ಲ. ಬಿಡಲ್ಲ 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 ಬಿಡ ಖಂಡಿತ ಬಿಡಲ್ಲ. ಯಾ ಮೋಟು ಪತ್ಲು, ನೋಡಿ ಏನ್ ತಂದಿದ್ದೀನಿ ನೋಡು. ಘಮ ಘಮ. ವೆರಿ ಗುಡ್.
ಅಮ್ಮ ಈ ಚಿಕ್ಕ ಕ್ಲೋಸ್ ಆಗಿರೋ ರೂಮಲ್ಲಿ ಕಾರ್ ಹೆಂಗ್ ಬರುತ್ತೆ ಒಳಗಡೆ? ನೀವು ಕನಸು ಕಾಣ್ತಿದ್ದೀರಾ? ಕಾಣಿ, ಮಲ್ಕೊಳ್ಳಿ, ಸೋಜಾ. ಮಲಿಕೊಳ್ಳ. ಈಗ ತಾನೇ ಚಿಕನ್ ತಿಂದಿದ್ದೆ, ಮತ್ತೆ ನಿಮ್ಮ ಹತ್ರ ಒದೆ ತಿಂದಿದ್ದೆ, ಇನ್ನು ಮೈಕೈ ನೋವಿದೆ. ಅಯ್ಯಮ್ಮ, ಅದು ಕನಸೇನೆ. ಬಾಯ್ ಬಾಯ್, ಮಲ್ಕೋ, ನಿದ್ದೆ ಮಾಡು. ಸ್ವೀಟ್ ಡ್ರೀಮ್. ಡೋರ್ ಬಂದಾಗಿದೆ. ಈ ಚಿಂಗಮ್ ಕಾರಿಂದ ಹಿಂಗ್ ಬಂದ. ನಾನ್ ನಿಜವಾಗ್ಲೂ ಕನ್ಸ್ ಕಾಣ್ತಾ ಇದ್ನ, ಆದ್ರೆ ನಂಗೆ ಅನಿಸ್ತಾ ಇಲ್ಲ. ಇನ್ನು ಒದೆ ತಿಂದಿರೋ ನೋವು ಹಂಗೆ ಇದೆ, ನಂಗೆ ಸರಿ ಕಾಣ್ತಾ ಇಲ್ಲ. ಒಂದ್ ವೇಳೆ ಇದು ನಿಜ ಆಗಿದ್ರೆ ಆ ಪಿಂಕಿ ಪಾಂಕಿ ಪ್ಯಾಂಕಿ ನನ್ನ ಡಾಂಕಿ ಮಾಡ್ಬಿಡ್ತಾರೆ. ಓಡಿ ಇಲ್ಲಿಂದ. ಇದೇನಾಯ್ತು? ಇದೇಗಾಯ್ತು? ಬಾಸ್, ಗೊತ್ತಿಲ್ಲ ನಂಗೆ ಇದು ಕನ್ಸ ನಿಜನ ಅಂತ. ಕನ್ಸ ಆಗಿದ್ರೆ ನಾವು ಮಲಗಿದೀವಿ, ಅದ್ ನಿಜ ಆಗಿದ್ರೆ ಮೋಟು ಪತ್ಲು ಓಡೋಗಿದ್ದಾರೆ. ಇಲ್ಲ, ಅವ್ರು ಹೇಗ್ ತಪ್ಪಿಸ್ಕೊಂಡ್ರು? ಡಾಕ್ಟರ್ ಜಟ್ಕಾ, ಇಲ್ಲಿ ನೋಡಿ ಬಂದ್ರು ನಮ್ಮ ಸೂಪರ್ ಹೀರೋಗಳು. ಏನ್ ಸ್ಪಾಟ್ ಆಗಿ ಕಾಣ್ತಾ ಇದ್ದೀರಲ್ವಾ? ಮಾಟಾಗೇನ ಕಾಣ್ತಾ ಇದೀವಿ, ಆದ್ರೆ ಡ್ರೆಸ್ ಚೆನ್ನಾಗಿದೆಯಾ ಇಲ್ವಾ? ಬಟ್ಟು ನನ್ನ ಜೀವನಗಳಿಲ್ಲ, ಇದು ಬಹಳ ಚೆನ್ನಾಗಿದೆ ಕಡೆಯ. ಗಟ್ಟಿ ಮುಟ್ಟಾಗಿದೆ, ಒಳ್ಳೆ ಕ್ವಾಲಿಟಿ. ಇದ್ರೊಳಗಡೆ ಬೇಕಾದಷ್ಟು ವೆಪನ್ಸ್ ಗಳಿವೆ ಕಡೆಯ. ಸ್ವಲ್ಪ ಯೋಚಿಸ್ಬೇಕಷ್ಟೇ ಕಡ್ರಯ್ಯ. ನೀವ್ ಹಾಕೊಂಡಿರೋ ಸೂಟ್ ನಿಂದ ಯಾವ ಜಾಗದಿಂದನಾದ್ರೂ ಆಚೆ ಬಂದ್ಬಿಟ್ಟು ದುಶ್ಮನ್ಗಳನ್ನ ಅಟ್ಯಾಕ್ ಮಾಡುತ್ತೆ ಕಡ್ರಯ್ಯ. ಅಯ್ಯಮ್ಮ, ಇದು ಮೊದ್ಲಿಗೆನೆ ಮಿಸ್ಫೈರ್ ಆಗೋಗ್ಬಿಡ್ತಲ್ಲ. ಸಾರಿ ಡಾಕ್ಟರ್ ಅಣ್ಣ, ನಾನು ದುಶ್ಮನ್ಗಳಿಗೆ ಹೆಂಗ್ ಹೊಡಿಯೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಷ್ಟರಲ್ಲೇನೆ ಇಂಥ ಕೆಲಸ ಆಗ್ಬಾರ್ದು ಡಾಕ್ಟರ್ ಅಣ್ಣ. ಏನ್ ಮಾಡೋ ಡಾಕ್ಟರ್ ಅಣ್ಣ, ಬಹಳ ಒಳ್ಳೆ ಕೆಲಸ ಮಾಡ್ದೆ ಮಟ್ಟು. ಅಂದ್ರೆ ನಾನು ಕಂಡಿಡಿದಿರೋದು ಕೆಲಸ ಮಾಡ್ತು ಅಂತ ಆಯ್ತು. ವೆರಿ ಗುಡ್, ವೆರಿ ಗುಡ್, ವೆರಿ ವೆರಿ ಗುಡ್. ನನ್ನ ಗೆಳೆಯರ, ನಾನು ಈ ಆಸ್ಟ್ರೋನಾಟ್ಸ್ ಬಗ್ಗೆ ಫುಲ್ ರಿಸರ್ಚ್ ಮಾಡ್ಬಿಟ್ಟಿದ್ದೀನಿ ಕಡೆಯ. ಅದ್ರ ಎಲ್ಲ ತಾಕತ್ಗಳು ಆಸ್ಟ್ರೋನಾಟ್ಸ್ ಪಾರ್ಟಿಕಲ್ಸ್ ಗಳಿಂದಾನೆ ಆಗಿರೋದು ಕಡ್ರಯ್ಯ. ಆದ್ರೆ ಡಾಕ್ಟರ್ ಅಣ್ಣ, ಪಾರ್ಟಿಕಲ್ಸ್ ಹೊರಗಡೆ ಬರೋದು ಹೆಂಗೆ? ಅದಕ್ಕೆ ಒಂದೇ ದಾರಿ ಇರೋದು ಕಡ್ರಯ್ಯ. ಅವ್ರು 3 ಜನಗಳನ್ನ ಎಲ್ಲೂ ನಿಲ್ಲಿಸ್ದಂಗೆ 5 ಎಲಿಮೆಂಟ್ಸ್ ನ ಕ್ರಾಸ್ ಮಾಡಿಸ್ಬೇಕಾಗುತ್ತೆ ನೀವು. 5 ಎಲಿಮೆಂಟ್ಸ್ ಅಂದ್ರೆ ಭೂಮಿ, ನೀರು, ಗಾಳಿ, ಆಕಾಶ ಮತ್ತೆ ಬೆಂಕಿ. ಮತ್ತೆ ಇನ್ನೊಂದು ವಿಷಯ ಕಡ್ರಯ್ಯ, ನೀವಿಬ್ರು ಆಗಿದ್ದಾಗೆ ಟೆಲಿಪತಿಯಿಂದ ಮಾತಾಡ್ಬೋದು ಕಡ್ರಯ್ಯ. ಅದು ಒಬ್ರು ಯೋಚನೆ ಮಾಡೋದನ್ನ ಇನ್ನೊಬ್ರು ಕೇಳಿಸ್ಕೊಬೋದು ಕಡ್ರಪ್ಪ. ಮತ್ತೆ ಇನ್ನೊಂದು ವಿಷಯ ಕಡ್ರಯ್ಯ, ನಿಮ್ಮ ಹತ್ರ ಒಂದು ವರ್ಟಿಕಲ್ ಕ್ಯಾಮರಾ ಇರುತ್ತೆ, ಅದು ಲೈವ್ ಟೆಲಿಕಾಸ್ಟ್ ತೋರಿಸುತ್ತೆ ಕಡ್ರಯ್ಯ. ಥ್ಯಾಂಕ್ ಯು ನನಗೆ ಯಾಕೆ ಹಿಂಗ ಅನ್ನಿಸ್ತಾ ಇದೆ? ಇವಾಗ ತಾನು ಇಲ್ಲಿಂದ ಯಾರೋ ಓದಂಗಾಯ್ತು. ಬಟ್ ಈಗ ಒಂದು ಎಲಿಮೆಂಟ್ ಅಂದ್ರೆ ಗಾಳಿ ವ್ಯವಸ್ಥೆ ಎಲ್ಲ ಮುಗಿತು ಕಣ. ಈಗ ಇನ್ನೊಂದು ಎಲಿಮೆಂಟ್ನ ಯೂಸ್ ಮಾಡ್ಬೇಕು ನಾವು, ಅಂದ್ರೆ ಭೂಮಿ, ಅರ್ತ್ ಅಂದ್ರೆ ನೆಲ ಕಣ. ಓಕೆ ಪತ್ಲೋ, ನಿಂತ್ಕೊಳ್ಳಿ. ಫೈಟ್ ಮಾಡಂಗಿದ್ರೆ ಯಾಕೆ ಓಡ್ತಾ ಇದ್ದೀರಾ? ಸ್ವಲ್ಪ ಸ್ಪೀಡ್ ಬಟ್ಟು. ಬಟ್ ಗಾಳಿ ಮತ್ತೆ ಭೂಮಿ ಆಯ್ತು ಕಣ. ಈಗ ನೀರಿಂದ ಹೋಗ್ಬೇಕು ನಾವು. ಓಕೆ ನಡಿ, ಈಗ ನೀರು ನೋಡ್ಕಣ. ಬಟ್ ಅಲ್ಲೋಡ ಸಮುದ್ರ. ಮತ್ತೆ ನಡಿಯೋ, ಯಾಕೆ ಲೇಟ್ ಮಾಡೋದು? ಇನ್ನೊಂದು ವಿಷಯ ಏನಂದ್ರೆ, ನಾವು ಎಷ್ಟು ಆಳದಲ್ಲಿದ್ದೀವಿ ಅಂತ ನಮಗೆ ಗೊತ್ತಾಗ್ತಿಲ್ಲ ಕಣ. ಮೇಲ್ಗಡೆ ಹೋಗೋಷ್ಟರಲ್ಲಿ ಉಸಿರು ಇರುತ್ತಾ ಇಲ್ವೋ ನಮಗೆ. ಪತ್ಲು, ನಾವೇ ಎದುರ್ಕೊಂಡ್ರೆ ಹೆಂಗೆ ಹೇಳೋ? ನಡಿ, ಫುರ್ಫುರಿಗೋಸ್ಕರ ನಾವು ಏನು ಬೇಕಾದರೂ ಮಾಡೋಣ.
ಹಾ ಗಾಡಿಯ ಬಾ ಪತ್ಲು ಮರ್ತ್ಬಿಟ್ಟಿಯೇನೋ ಡಾಕ್ಟ್ರನ್ನ ಹೇಳಿದ್ದು ನಾವು ಟೆಲಿಪತಿಲೂ ಮಾತಾಡ್ಬೋದು ಅಂತ ಹೇಳಿದ್ರಲ್ಲ. ಸಾರಿ ಪತ್ಲು, ಈಗ ಉಸಿರು ಹೇಳ್ಕೊಳ್ಳೋದಕ್ಕೂ ಬಹಳ ಕಷ್ಟ ಆಗ್ತಾ ಇದೆ ಕಣೋ. ಇನ್ನು ಸ್ವಲ್ಪ ಹೊತ್ತು ತಡ್ಕೊಂಡಿರೋ, ಜ್ಞಾಪಕ ಇಟ್ಕೋ. ಕಷ್ಟ ಅಂತ ಹೆದರ್ಕೊಳ್ಳೋದು ಮೋಟು ಪತ್ಲು ಡಿಕ್ಷನರಿಲೇ ಇಲ್ಲ ಕಣ. ಪತ್ಲು ನಾನು ಖಂಡಿತ ಸೋಲಪ್ಕೊಳ್ಳಲ್ಲ ಕಣೋ, ಆದ್ರೆ ಖಾಲಿ ಹೊಟ್ಟೆಲ್ಲ ತಲೆ ಓಡಲ್ಲ ಕಣೋ. ಏನಾದ್ರೂ ಐಡಿಯಾ ಕೊಡೋ, ಏನಾದ್ರೂ ಯೋಚಿಸ ಬೇಗ. ಐಡಿಯಾ ಮರ್ತ್ಬಿಟ್ಟೇನ ಬಟ್ ಡಾಕ್ಟ್ರನ್ನ ಏನು ಹೇಳಿದ್ರು ಅಂತ, ನಾವು ಏನೇ ಯೋಚನೆ ಮಾಡಿದ್ರು ಅದಾಗ್ಬಿಡುತ್ತೆ ಅಂತ. ಓಕೆ, ಈಗ ಸ್ಪೀಡಾಗಿ ಹೋಗ್ಬೇಕು. 1 2 3 ಬಟ್ 4ನೇ ಎಲಿಮೆಂಟು ಆಕಾಶದ ಮುಗಿದೈತ್ ಕಣ. ಈಗ ಒಂದೇ ಒಂದು ಎಲಿಮೆಂಟ್ ಬಾಕಿ ಇದೆ, ಫೈರ್. ನಿಂತ್ಕೊಳ್ಳಿ. ನಿಮ್ಗೆ ಧೈರ್ಯ ಇದ್ರೆ ನಮ್ ಜೊತೆ ಫೇಸ್ ಮಾಡಿ. ಬ್ಯಾಂಕೇಣ, ಈಗ ತಾನೇ ನಾವು ಹಾರೋದಕ್ಕೆ ಶುರು ಮಾಡಿದೀವಿ. ಸ್ವಲ್ಪ ಟೈಮ್ ಕೊಡ್ತೀಯಾ? ನಾವು ಖಂಡಿತ ನಿಂತ್ಕೋತೀವಿ. Go to Alloda burning planet. Let's go to the burning planet. Ready? ಬಾ. ಮೋಟು, ನಾವು ಬರ್ನಿಂಗ್ ಪ್ಲಾನೆಟ್ ಹತ್ತತ್ರ ಇದೀವಿ ಕಣ. ನಮ್ಮ ಸೂಟ್ಗೆ ಏನಾದ್ರು ಬೆಂಕಿ ಹತ್ಕೊಂಡ್ಬಿಟ್ರೆ ನಾವು ಸುಟ್ಟೋಗ್ಬಿಡ್ತೀವಿ ಕಣ. ಅರೆ, ನಾವು ಸತ್ತೋಗ್ಬಿಟ್ರೇನಂತೋ. ನಮ್ಮ ಜೊತೆ 3 ಜನದ ಕಥೆನೂ ಮುಗ್ದೋಗ್ಬಿಡುತ್ತಲ್ಲೋ. ಅವಾಗ ಫುರ್ಫುರಿ ನಗರದ ಜೊತೆಗೆ ಇಡೀ ಜಗತ್ತು ಸ್ವತಂತ್ರವಾಗಿರುತ್ತೆ ಕಣೋ, ನೆಮ್ಮದಿಯಾಗಿರುತ್ತೆ. ಹಾ, ಮೋಟು ಪತ್ಲು ಬರ್ನಿಂಗ್ ಪ್ಲಾನೆಟ್ ಒಳಗಡೆ ಹೋಗ್ತಾ ಇದಾರೆ. ಬ್ಯಾಂಕಿ, ನಮಗ್ ತೊಂದರೆ ಆಗ್ಬೋದು. ನಾವು ಸೂಪರ್ ಹೀರೋಗಳಿದ್ದೀವಿ. ಬೆಂಕಿ ಅವ್ರಿಗೇನು ಮಾಡ್ಲಿಲ್ಲ ಅಂದ್ರೆ ನಮ್ಗೇನ್ ಮಾಡುತ್ತೆ? ಬನ್ನಿ ಹೋಗೋಣ. ಎಲ್ಲಿ ಮಾಯ ಆಗೋದ್ರು ಅವ್ರಿಬ್ರು? ಎಲ್ಲೋಗ್ಬಿಟ್ರಿ ಮೋಟು ಪತ್ಲು? ಅನ್ಸುತ್ತೆ ಈ ಪ್ಲಾನೆಟ್ ಅವ್ರನ್ನ ಸುಟ್ಬಿಡ್ತು ಅಂತ. ನಮ್ಮನ್ನ ಮಿಸ್ ಮಾಡ್ಕೊಳ್ಳ ತಾನೇ ಬ್ಯಾಂಕೇಣ. ನಿಲ್ಲು ಪ್ಯಾಂಕಿ, ನಾನ್ ತೋರಿಸ್ತೀನಿ ಏನಂತ. ಏನಾಯ್ತು ಬ್ಯಾಂಕಿ? ಏನಾಯ್ತು? ನಿನ್ ಕಣ್ಣಿಗೇನೋ ಕಸ ಬಿದ್ದಿರ್ಬೇಕು ಅನ್ಸುತ್ತೆ. ಸ್ವಲ್ಪ ಒಳ್ಳೆ ಐ ಡ್ರಾಪ್ಸ್ ಹಾಕೋ, ಕಣ್ಣು ಚೆನ್ನಾಗಿ ಕಾಣಿಸುತ್ತೆ. ಮೋಟು, ಏನ್ ತಮಾಷೆ ಮಾಡ್ತಿದ್ಯಾ? ನಿನಗ್ ಪಾಠ ಕಲಿಸ್ತೀನಿ ನಾನು. ಯಾ ಹೀಗಾಗೋಕ್ ಸಾಧ್ಯ ಇಲ್ಲ. ನೀನ್ ಬೆಳೆದೇ ಹೋದ್ರು ನಿನ್ ಜಡೆ ಮಾತ್ರ ಸಖತ್ತಾಗಿ ಬೆಳೀತಾ ಇದೆ. ಬೆಳೀಲಿ, ಬುದ್ಧಿ ಅಂತೂ ಬೆಳೀಲಿಲ್ಲ. ನಿಮ್ಮಿಬ್ಬರದು ಪವರ್ಗೆ ಏನಾಗಿದೆ ಗೊತ್ತಾಗ್ತಿಲ್ಲ. ನಿಮ್ಗೆ ಏನ್ ಅನಿಸ್ತು? ನಾವಿಬ್ರು ಎದ್ರುಕೊಂಡು ಹೋಗ್ತಾ ಇದೀವಿ ತಾನೆ. ನಾವು ನಿಮ್ಮನ್ನ ಎಲ್ಲೆಲ್ಲಿ ಕರ್ಕೊಂಡೋಗಿ ನೆನಪಿದ್ಯಾ? ಏರ್, ವಾಟರ್, ಸ್ಪೇಸ್, ಫೈರ್. ಏನಾಗ್ತಾ ಇದೆ? ಸೂಪರ್ ಹೀರೋ ಸೂಟ್ಗೆ ಏನಾಯ್ತು? ಇದೆಲ್ಲ ಏನಾಯ್ತು? ಹೆಂಗಾಯ್ತು? ಯಾವಾಗಾಯ್ತು? ಯಾಕಾಯ್ತು? ಇವಾಗ ನಾನು ಹುಚ್ಚಾಗಿ ಹೋಗ್ತೀನಿ. ಇನ್ಯಾವಾಗ ನಾನು ಜಾನ್ ದ ಡಾನ್ ಆಗೋದು?
ಪಿಂಕಿ ಪಾಂಕಿ ಪಂಕಿ ಹೊಡೆದಾಡ ಕಡೆನಾ ಇಲ್ಲ ಇಲ್ಲ ಇಲ್ವೇ ಇಲ್ಲ. ನಮ್ಮ ಸೂಪರ್ ಪವರ್ಸ್ ಇರ್ಬೇಕಾದ್ರೆ ನಿಮ್ಮ ಹತ್ರ ಗೆಲ್ಲಕ್ಕಾಗ್ಲಿಲ್ಲ. ಈಗ ಪವರ್ಸ್ ಇಲ್ದೇನೆ ಹೇಗ್ ಗೆಲ್ತೀವಿ ನಾವು? ಶರಣಾಗ್ಬಿಡೋಣ ಗಾಯ್ಸ್. ನಮ್ ಕತೆ ಮುಗೀತು, ನಮ್ ಕತೆ ಮುಗೀತು. ಹಾ ಮೋಟು, ನಾವ್ ನಿಮ್ಗೆ ಸರೆಂಡರ್ ಆಗಿದ್ದೀವಿ. ನಿಜವಾಗ್ಲೂ ಅಸಲಿ ಸೂಪರ್ ಹೀರೋಗಳಿದ್ದೀರಿ. ಸ್ಟಾಪ್ ಇದಾರೆ ಫ್ಲೋ. 5 ಎಲಿಮೆಂಟ್ಸ್ ನೋಡಿದ್ದಾಯ್ತಲ್ಲ, ಈಗ 6th ಎಲಿಮೆಂಟ್ ಜೈಲ್ ನೋಡೋ ಸಮಯ ನಿಮಗ್ ಬಂದಾಯ್ತು. ಕಂಗ್ರ್ಯಾಚುಲೇಷನ್ಸ್. ಮೋಟು ಪತ್ಲು ಕೇವಲ ಭಾರತ ಮಾತ್ರ ಅಲ್ಲ, ಇಡೀ ಪ್ರಪಂಚನೇ ಕಾಪಾಡಿದರೆ ಆ ಸೂಪರ್ ವಿಲನ್ಸ್ ಕೈಯಿಂದ. ನನಗೆ ಹೆಮ್ಮೆ ಇದೆ ಮೋಟು ಪತ್ಲುನಂತಹ ಹೆಮ್ಮೆಯ ವ್ಯಕ್ತಿಗಳು ನಮ್ಮ ದೇಶದಲ್ಲಿರೋದಕ್ಕೆ. ಇವರಿಬ್ಬರಿಗೂ ನಿಮ್ಮೆಲ್ಲರ ಪರವಾಗಿ ಇವರಿಗೆ ಸನ್ಮಾನಿಸಬೇಕು ಅಂತ ಅನ್ಕೊಳ್ತಾ ಇದ್ದೇನೆ. ನಿಜ, ನಾವು ಇಬ್ರು ಸೇರ್ಕೊಂಡು ಸೂಪರ್ ವಿಲನ್ಗಳನ್ನ ಸೋಲ್ಸಿದೀವಿ. ಈ ಗೆಲುವು ನಮಗ್ ಮಾತ್ರ ಸೇರಿದ್ದಲ್ಲ, ನಮಗ್ ಡಾಕ್ಟರ್ ಜಟ್ಕಣ್ಣ, ಗಸೀಟಾರಾಮ್ ಮತ್ತೆ ಚಿಂಗಂ ಸರ್ ನಮ್ಗೆ ಹೆಲ್ಪ್ ಮಾಡಿದಕ್ಕೆ ಸಿಕ್ಕಿದ್ದು. ಹಾ, ಒಂದು ಕೆಲಸ ಮಾಡಿ ಸರ್, ನೀವು ನಮ್ಮ ಸ್ನೇಹಿತರನ್ನು ಸ್ಟೇಜ್ ಮೇಲೆ ಕರೆಸಿ ಅವ್ರಿಗೂ ನಮ್ಮ ಜೊತೆ ಅಭಿನಂದಿಸಿ ಸರ್. ಆಗ್ಲೇ ಚೆನ್ನಾಗಿರಿ ಸರ್, ಪ್ಲೀಸ್ ಸರ್. ವಾವ್ ವಾವ್ ಮೋಟು ಪತ್ಲು, ನೀವು ನಿಜವಾಗ್ಲೂ ಸಾಧಕರೇ. ಬನ್ನಿ. Watch India's largest kids library only on Jio Hotstar. Download the app now.